ಶ್ರೀ ರಾಘವೇಂದ್ರ ಮಹಿಮಾಮೃತ ಭಾಗ 2 ಅಧ್ಯಾಯ 14 ನರಸಿಂಹ ಅವಧಾನಿಗಳಿಗೆ ಶ್ರೀ ರಾಘವೇಂದ್ರರ ಅನುಗ್ರಹ. ಶ್ರೀ ನರಸಿಂಹ ಅವಧಾನಿ ಎನ್ನುವವರು ಅಕ್ಕಲಕೋಟೆ ಎನ್ನುವ ಊರಿನಲ್ಲಿ ವಾಸಿಸುತ್ತಿದ್ದರು. ಈ ಸ್ಥಳ ಮಹಾರಾಷ್ಟ್ರದ ಸೋಲಾಪುರದ ಬಳಿ ಇದೆ. ನರಸಿಂಹ ಅವಧಾನಿ ಒಬ್ಬ ಬ್ರಹ್ಮಚಾರಿಗಳು. ಅವರಿಗೆ ಅದೆಷ್ಟೇ ಪ್ರಯತ್ನ ಪಟ್ಟರೂ ಸಹ ವಿದ್ಯಾದೇವತೆ ಅವರ ಬಳಿ ಸುಳಿಯಲೇ ಇಲ್ಲ. ವಿಜಯದಾಸರು ದಾಸಪ್ಪನಾಗಿದ್ದಾಗ ಹೇಗೆಲ್ಲ ಅಪಮಾನ ಅವಸ್ಥೆಗಳನ್ನು ಪಟ್ಟಿದ್ದರೋ ಅದೇ ರೀತಿ ಇವರು ಊರ ಜನರಿಂದ ಮುಟ್ಟಾಳ ಎಂದು ಕರೆಯಿಸಿಕೊಂಡು ಅವಮಾನ ಪಡುತ್ತಿದ್ದರು. ಇವರಲ್ಲಿ ಕನಿಕರಪಟ್ಟು ಒಬ್ಬರು ಅವರನ್ನು ಕರೆದು ಪ್ರೀತಿಯಿಂದ ಮಾತನಾಡಿಸಿದರು. ಅಪ್ಪ, ನೀನು ಯಾವುದಕ್ಕೂ ನಿರಾಶನಾಗಬೇಡ. ನಿನಗಿಂತ ಹೀನಾಯ ಸ್ಥಿತಿಯಲ್ಲಿದ್ದವರು ಶ್ರೀ ರಾಘವೇಂದ್ರರ ಅನುಗ್ರಹದಿಂದ ಉತ್ತಮ ಪದವಿ ಹೊಂದಿದ್ದಾರೆ. ನಿನಗೆ ಓದು ತಲೆಗೆ ಹತ್ತಲಿಲ್ಲವೆಂಬುದೊಂದೇ ಕೊರತೆ. ನೀನು ಮಂತ್ರಾಲಯಕ್ಕೆ ಹೋಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ಸೇವಿಸು. ನಿನಗೊಂದು ದಾರಿ ತೋರುತ್ತಾರೆ ಎಂದರು. ನನಗೆ ಅವರ ಕುರಿತು ಯಾವ ಶ್ಲೋಕವಾಗಲಿ ಸ್ತೋತ್ರವಾಗಲಿ ಹೇಳಲು ಬರುವುದಿಲ್ಲವಲ್ಲ. ನಾನು ಅವರನ್ನು ಹೇಗೆ ಪ್ರಾರ್ಥಿಸಲಿ ಎಂದು ನರಸಿಂಹ ಅವಧಾನಿ ಅವಸರದಿಂದ ಕೇಳುತ್ತಾರೆ. ಏನೂ ಹೇಳಬೇಡ. ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಈ ಅಷ್ಟಾಕ್ಷರ ಮಂತ್ರವನ್ನು ಪ್ರತಿದಿನವೂ ಜಪಿಸು. ಅಷ್ಟೇ ಸಾಕು ಎನ್ನಲು, ಹಾಗೆಯೇ ಮಾಡುತ್ತೇನೆ ಸ್ವಾಮಿ ಎಂದು ಆ ಕ್ಷಣದಿಂದಲೇ ಜಪಿಸಲು ಪ್ರಾರಂಭಿಸಿದರು ನರಸಿಂಹ ಅವಧಾನಿ. ಆ ಹಿರಿಯರು ಹೇಳಿದಂತೆ ಮಂತ್ರಾಲಯಕ್ಕೆ ಬಂದು ಶ್ರೀ ರಾಘವೇಂದ್ರರ ಸೇವೆ ಮಾಡುತ್ತಾ 12 ಲಕ್ಷ ಸಲ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಷ್ಟಾಕ್ಷರ ಮಂತ್ರವನ್ನ ಜಪಿಸಿದರು. ಹೀಗೆ ಅವರು ಭಕ್ತಿಪೂರ್ವಕವಾಗಿ ರಾಯರಿಗೆ ಶರಣಾಗಿ ಸೇವೆ ಮಾಡುತ್ತಲಿರಲು ಒಂದು ರಾತ್ರಿ ವಿಜಯದಾಸರಿಗೆ ಪುರಂದರದಾಸರು ವಿಜಯವಿಠಲ ಎಂದು ನಾಲಿಗೆಯ ಮೇಲೆ ಬರೆದಂತೆ ನರಸಿಂಹ ಅವಧಾನಿಗಳಿಗೆ ಶ್ರೀ ರಾಘವೇಂದ್ರರು ಸ್ವಪ್ನದಲ್ಲಿ ದರ್ಶನವಿತ್ತು ಅವರ ನಾಲಿಗೆಯ ಮೇಲೆ ಶ್ರೀಕಾರವನ್ನ ಬರೆದರು. ಅದು ಸಹ ಸ್ವಪ್ನದಲ್ಲಿ ಬರೆದದ್ದು, ಇದು ಸಹ ಸ್ವಪ್ನದಲ್ಲಿಯೇ ಬರೆದದ್ದು. ವಿಜಯದಾಸರು ಮಾರನೆಯ ದಿನ ಕೀರ್ತನೆಗಳನ್ನು ರಚಿಸಿ ಹಾಡಲು ಪ್ರಾರಂಭಿಸಿದರು. ವಿದ್ಯೆಯೇ ಇಲ್ಲದೆ ಜನರಿಂದ ಮುಟ್ಟಾಳನೆಂದು ಮೂದಲಿಕೆಗೆ ಒಳಗಾಗಿದ್ದ ನರಸಿಂಹ ಅವಧಾನಿಗಳು ಮಾರನೆಯ ದಿನ ಶ್ರೀ ಮಧ್ವವೇದಾಂತ ಗ್ರಂಥಗಳಿಗೆ ಚಿಲುಮೆಯಿಂದ ನೀರು ಚಿಮ್ಮುವಂತೆ ಅತಿ ಸರಳವಾಗಿ ಎಲ್ಲರೂ ಅರ್ಥ ಮಾಡಿಕೊಳ್ಳುವಂತೆ ಪ್ರವಚನಗಳನ್ನು ಮಾಡುವುದನ್ನು ಕಂಡು ಎಲ್ಲರೂ ಆಶ್ಚರ್ಯದಿಂದ ನಿಬ್ಬೆರಗಾದರು. ಅಷ್ಟೇ ಏಕೆ, ಮಹಾಕವಿ ಕಾಳಿದಾಸನಂತೆ ಎಂದು ತಿಳಿದುಕೊಳ್ಳಿರಿ. ಕಾಳಿದಾಸರು ರಚಿಸಿದಂತಹ ಕಾವ್ಯಗಳು ಹೇಗೆ ಚಿರನೂತನವಾಗಿವೆ. ಆದರೆ ಅವರೇನು ಓದು ಬರಹ ಕಲಿತ ವಿದ್ಯಾವಂತರೇ. ಅವರ ನಾಲಿಗೆಯಲ್ಲಿ ತಾಯಿ ಅಂಬಿಕೆ ಓಂಕಾರ ಬರೆದದ್ದರಿಂದಲೇ ಅವರು ಮಹಾಕವಿ ಎಂದು ಕೀರ್ತಿವಂತರಾದರಲ್ಲವೇ. ಅದೇ ರೀತಿ ಶ್ರೀ ಪುರಂದರದಾಸರು ವಿಜಯದಾಸರ ನಾಲಿಗೆಯಲ್ಲಾಗಲಿ ಹಾಗೂ ಶ್ರೀ ರಾಘವೇಂದ್ರರು ನರಸಿಂಹ ಅವಧಾನಿಗಳ ನಾಲಿಗೆಯಲ್ಲಾಗಲಿ ಬೀಜಾಕ್ಷರ ಮಂತ್ರ ಬರೆದದ್ದು ಸಾಧ್ಯ. ನರಸಿಂಹ ಅವಧಾನಿಗಳು ಪ್ರಸಿದ್ಧಿಯಾದದ್ದಷ್ಟೇ ಅಲ್ಲದೆ ಸಾವಿರಾರು ಜನರಿಗೆ ವಿದ್ಯಾದೇವಿಯ ಕೃಪೆ ದೊರಕುವಂತೆ ದಾರಿ ತೋರಿದರು. ಬಂದವರಿಗೆಲ್ಲ ವಿದ್ಯಾದಾನ ಮಾಡಿ ವೇದಾಂತ ಸಾರದಲ್ಲಿ ಅತ್ಯುನ್ನತ ಒಂದು ಸಾಧನೆಯನ್ನ ಕೂಡ ಮಾಡಿದರು. ಶ್ರೀ ರಾಘವೇಂದ್ರರ ಮಹಿಮೆಗಳನ್ನು ಮಹಾತ್ಮೆಗಳನ್ನು ಪ್ರಸರಿಸುತ್ತಾ ಬಂದರು. ಈ ರೀತಿ ಶ್ರೀ ರಾಘವೇಂದ್ರರಿಗೆ ಸಂಬಂಧಿಸಿದಂತಹ ವಿಷಯಗಳಿಗೆ ಶ್ರೀ ರಾಘವೇಂದ್ರರೇ ಪರೋಕ್ಷವಾಗಿಯೂ ಅಪರೋಕ್ಷವಾಗಿಯೂ ತಾವೇ ಬಂದು ವಿವರಣೆಗಳನ್ನು ನೀಡಿದಂತಹ ಅನೇಕ ಪ್ರಸಂಗಗಳನ್ನು ನಾವು ಮುಂದಿನ ಅಧ್ಯಾಯಗಳಲ್ಲಿ ನೋಡಬಹುದು. ಅಧ್ಯಾಯ ರಾಘವೇಂದ್ರರು ಅವತರಿಸಿದ ಮಧ್ವಮತ, ಈ ಒಂದು ಅಧ್ಯಾಯವನ್ನು ನಾವು ತಿಳ್ಕೊಳ್ಬಹುದು ಸ್ನೇಹಿತರೆ. ಧನ್ಯವಾದಗಳು.